ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೈಲಿ ಸ್ಪೆಷಲ್ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ರೀ ಆಲೂಗಡ್ಡೆ ಕೋಳಿ ಮಾಂಸ ಸಾರು. ತುಂಬಾ ಸ್ಪೆಷಲ್ಲಾಗಿ, ತುಂಬ ಡಿಫ್ರೆಂಟಾಗಿ, ತಿನ್ನೋರ್ಗಂತೂ ಬಾಯಲ್ಲಿ ನೀರು ಹಾಗೆ ಸುರಿತಾ ಇರುತ್ತೆ. ಅಷ್ಟು ಟೇಸ್ಟಿಯಾಗಿರುವಂಥ ಈ ಡಿಶ್ಶು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಡೀರಿ ಈ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನೊಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಜಾರಲ್ಲಿ ಹಾಕೋಣ. ಮತ್ತು ಇದರಲ್ಲಿ ಹಾಕ್ತಾ ಇದ್ದೀನಿ ರೀ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಜೊತೆಗೆ ಹಾಕೋಣ ರೀ ಚಕ್ಕೆ ಲವಂಗ. 6 ಲವಂಗ ಹಾಕಿದ್ದೀನಿ, 2 ಚಕ್ಕೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಹಾಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸ್ವಲ್ಪ ನೀರು ಇದರಲ್ಲಿ ಹಾಕೋಣ. ನೀರು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಿದೆ ರೀ, ನೀವು ನೋಡ್ಬೋದು ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಒಂದು ಕಡಾಯಿನಲ್ಲಿ ಹಾಕ್ತಾ ಇದ್ದೀನಿ ರೀ 1 ಕಪ್ ಎಣ್ಣೆನ ಬಿಸಿ ಆಗಕ್ಕೆ ಬಿಡೋಣ. ಎಣ್ಣೆ ಬಿಸಿ ಆಗಿದ ತಕ್ಷಣ ಇದರಲ್ಲಿ ಹಾಕ್ತಾ ಇದ್ದೀನಿ ರೀ 1 ಟೀ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಇದರಲ್ಲಿ 2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ತಾರೆ. ನಾನು ಫ್ರೈ ಮಾಡೋವಾಗ ನೋಡ್ಬೋದು ಎಲ್ಲ ಉದುರುದ್ರಾಗಿ ಸೆಪ್ರೇಟ್ ಆಗೋಗಿದೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಈಗ ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದರಲ್ಲಿ ಹಾಕೋಣ ರೀ ಡ್ರೈ ಮಸಾಲ ಪೌಡರ್ಸು. ಸೊ ಅದಕ್ಕೆ ನಾನು ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಚಮಚೆಗಿಂತ ಕಮ್ಮಿ ಅರಿಶಿನ ಪುಡಿ, 1 ಚಮಚ ಖಾರ ಪುಡಿ, 1 ಚಮಚ ಧನಿಯಾ ಪುಡಿ. ಇದನ್ನು ಸಹ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ನ ಲೋವಲ್ಲಿ ಇಕ್ಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ರೀ. ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲಿ ಇಕ್ಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ಈಗ ಇದರಲ್ಲಿ ಹಾಕೋಣ ರೀ ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಮಸಾಲೆಗಳನ್ನ. ಈ ಮಸಾಲೆಗಳನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀರಿನ್ನೂ ಹಾಕೋ ಅವಶ್ಯಕತೆ ಇಲ್ಲ, ಮುಂದೆ ಇನ್ನೂ ಸ್ವಲ್ಪ ಪ್ರೋಸೆಸ್ ನಡೆಯುತ್ತೆ. ಆ ಪ್ರೋಸೆಸ್ ಆದಮೇಲೆ ಇದರಲ್ಲಿ ನೀರು ಹಾಕೋಣ ಎಷ್ಟು ಕ್ವಾಂಟಿಟಿ ಬೇಕು ಅಂತ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ ತಕ್ಷಣ ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 5 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡಿ ಆದಮೇಲೆ ಈ ಟೊಮೆಟೊ ಪ್ಯೂರಿ ಹಾಕೋಣ. ಇಲ್ಲಿ ನಾನು 3 ರಿಂದ 4 ಟೊಮೆಟೊ ತೊಗೊಂಡಿದ್ದೆ, ಮೀಡಿಯಮ್ ಸೈಜ್ ಟೊಮೆಟೊಸು. ಸೊ ಅದನ್ನು ಪೇಸ್ಟ್ ಮಾಡ್ಕೊಂಡು ಅದನ್ನು ಇದರಲ್ಲಿ ಮಸಾಲೆಗಳ ಜೊತೆನೇ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಈ ಥರ ಎಣ್ಣೆ ಎಲ್ಲ ಚೆನ್ನಾಗಿ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ ರೀ ಆಲೂಗಡ್ಡೆ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಚಿಕನ್ಗೆ ಆಲೂಗಡ್ಡೆ ಸ್ವಲ್ಪ ದೊಡ್ಡ ಸೈಜ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಆ ರೀಸನ್ನಿಂದ. ಮತ್ತು ಇದರಲ್ಲಿ ಹಾಕೋಣ ರೀ ಕೋಳಿ ಮಾಂಸ. ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋಂಥ ಕೋಳಿ ಮಾಂಸನ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಗಳ ಜೊತೆ. ನೋಡಿ ಚೆನ್ನಾಗಿ ಈ ರೀತಿ ಮಾಂಸನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ ರೀ 1 ಟೀ ಸ್ಪೂನ್ ಉಪ್ಪು ನೀವು ರುಚಿಗೆ ತಕ್ಕಷ್ಟು ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಟೀ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಕಮ್ಮಿ ಆದರೆ ನಾನು ಇದರಲ್ಲಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಸೊ ಇದನ್ನು ಮುಚ್ಚಿ 10 ನಿಮಿಷದವರೆಗೂ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡೋಣ. ಬಾಯ್ಲ್ ಆಗಿದೆ ರೀ, 10 ನಿಮಿಷ ಆಗಿದೆ ನೋಡಿ. ಆಲೂಗಡ್ಡೆ ಮಾಂಸ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇದರಲ್ಲಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಇದರಲ್ಲಿ ಯೂಸ್ ಮಾಡಿ. ನಾನು ಇಲ್ಲಿ 2 ಗ್ಲಾಸ್ ಅಷ್ಟು ನೀರು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಸಾರು ತಿಳಿ ಸಾರು ಥರ ಬೇಕಾಗಿತ್ತು. ಸೊ ಆ ರೀಸನಿಂದ ಥಿಕ್ಕಾಗಿ ಮಾಡ್ತಾಯಿಲ್ಲ, ತುಂಬ ತೆಳ್ಳಗೆ ಸಾರು ಮಾಡ್ತಾ ಇರೋದ್ರಿಂದ ನಾನು 2 ಗ್ಲಾಸ್ ನೀರು ಯೂಸ್ ಮಾಡಿದ್ದೀನಿ. ಬಿಸಿ ನೀರು ಯೂಸ್ ಮಾಡಿದ್ದೀನಿ, ತಣ್ಣೀರು ಯೂಸ್ ಮಾಡಿಲ್ಲ. ನೀವು ದಯವಿಟ್ಟು ನಾನ್ ವೆಜ್ ಮಾಡಿದಾಗ, ಯಾವುದೇ ಸಾರು ಮಾಡಿದಾಗ ಬಿಸಿ ನೀರನ್ನೇ ಯೂಸ್ ಮಾಡಿ. ಇಲ್ಲಿ ಮುಚ್ಚಿ 5 ನಿಮಿಷದವರೆಗೂ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡೋಣ. ಬಾಯ್ಲ್ ಆಗಿದೆ ರೀ, ನೋಡ್ಬೋದು ನೀವು. ತಿಳಿ ಸಾರು ಥರ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಸೂಪರಾಗಿತ್ತು. 5 ನಿಮಿಷ ಆಗಿದೆ. ಈಗ ಇದರಲ್ಲಿ ಹಾಕೋಣ ರೀ ಕಸ್ತೂರಿ ಮೇಥಿ ಸ್ವಲ್ಪ ಮತ್ತು ಗರಂ ಮಸಾಲ 1 ಟೀ ಸ್ಪೂನ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬರೀ 2 ನಿಮಿಷದವರೆಗೂ ಇದನ್ನು ಬಾಯ್ಲ್ ಆಗಕ್ಕೆ ಬಿಡೋಣ. ಬಾಯ್ಲ್ ಆದಮೇಲೆ ರೀ ಸ್ವಲ್ಪ ನಿಂಬೆಹಣ್ಣಿನ ರಸ, ನಾನು 1 ಚಿಕ್ಕ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಈಗ ಇದನ್ನು ಸಹ ನಾನ್ ವೆಜ್ಜಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡಿ 5 ನಿಮಿಷ ನಾನು ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೆ. ಈಗ ನಮ್ಮ ಕೋಳಿ ಮಾಂಸ ಸಾರು ಏನಿದೆ ರೆಡಿಯಾಗಿದೆ. ಆಲೂಗಡ್ಡೆನೂ ಚೆನ್ನಾಗಿ ಬಾಯ್ಲ್ ಆಗಿತ್ತು. ನಾನ್ ವೆಜ್ಜು ತುಂಬ ಚೆನ್ನಾಗಿ ಸಾಫ್ಟ್ ಆಗಿತ್ತು. ಈ ಸಾರು ಮಾಡಿ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬಾ ಜಾಸ್ತಿ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ನಿಮಗೋಸ್ಕರ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋ ಅಂಥ ವೆರೈಟಿ ಡಿಶಸ್ನ ತರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡೈಲಿ ಸ್ಪೆಷಲ್ 9.